ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್ ಡಿವೋಷನಲ್ ಟಚ್. ನಾನು ಸ್ವಾತಿ. ಯಾವುದೇ ಒಂದು ಪೂಜೆ, ಹಬ್ಬ, ಸಮಾರಂಭಗಳಿಗೆ ನಾವು ಮೊದಲು ಸಿದ್ಧತೆ ಮಾಡಿಕೊಳ್ಳೋದು ಅರಿಶಿಣ ಕುಂಕುಮ. ಹೆಣ್ಣಿನ ಶೃಂಗಾರ ಅರಿಶಿಣ ಕುಂಕುಮ, ಹಾಗೆ ಹೆಣ್ಣಿನ ಮುತ್ತೈದೆತನದ ಸಂಕೇತ ಅರಿಶಿಣ ಕುಂಕುಮ. ಇತ್ತೀಚಿನ ದಿನಗಳಲ್ಲಿ ಹೊರಗಡೆ ಸಿಗುವಂತ ಅರಿಶಿಣ ಕುಂಕುಮಗಳು ಕಲಬೆರಕೆಗಳಾಗ್ಬಿಟ್ಟಿದ್ದಾವೆ. ಮೈದಾ ಹಿಟ್ಟಿಗೆ ಬಣ್ಣಗಳನ್ನ ಬೆರೆಸಿ ಅರಿಶಿಣ ಕುಂಕುಮನ ತಯಾರು ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಚರ್ಮಕ್ಕೆ ತೊಂದರೆ ಉಂಟಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಬನ್ನಿ ಇವತ್ತು ಮನೆಯಲ್ಲೇ ಯಾವ ರೀತಿ ಅರಿಶಿಣ ಕುಂಕುಮನ ತಯಾರು ಮಾಡ್ಕೊಳ್ಬೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್, ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಅರಿಶಿಣನ ಕೆನ್ನೆಗೆ ಹಾಗೆ ಕುಂಕುಮನ ಹಣೆಗೆ ಹಚ್ಚುತ್ತೀವಿ. ಅರಿಶಿಣನ ಕೆನ್ನೆಗೆ ಹಚ್ಚೋದ್ರಿಂದ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಕಲೆಗಳು ಹಾಗೆ ಮೊಡವೆಗಳು, ಚರ್ಮ ವ್ಯಾಧಿಗಳು ಬರಲಾರ್ದೆ ಅರಿಶಿಣ ಕಾಪಾಡುತ್ತೆ. ಹಾಗೆ ಹಣೆಗೆ ಕುಂಕುಮನ ಹಚ್ಚೋದ್ರಿಂದ ಇಲ್ಲಿ 3ನೇ ಕಣ್ಣಿನ ಚಕ್ರ ಕೆಲಸ ಮಾಡ್ತಾ ಇರುತ್ತೆ. ಹಾಗೆ ನನ್ನದೊಂದು ಸ್ಮಾಲ್ ಸಜೆಷನ್, ಯಾವಾಗಲೇ ಆಗಲಿ ಅರಿಶಿಣನ ಮಧ್ಯ ಬೆರಳಿನಿಂದ ಹಾಗೂ ಕುಂಕುಮನ ಉಂಗುರದ ಬೆರಳಿನಿಂದ ಹಚ್ಕೋಬೇಕು. ಮೊದಲನೇದಾಗಿ ಅರಿಶಿಣನ ತಯಾರು ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ 7 ರಿಂದ 8 ಚೆನ್ನಾಗಿರೋ ಅರಿಶಿಣ ಕೊಂಬುಗಳನ್ನು ತಗೊಂಡು ಅದ್ರ ತುಂಬ ನೀರು ಹಾಕಿಬಿಟ್ಟು ಅದನ್ನು 24 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ಇಲ್ಲ ಅಂದರೆ ಕುಕ್ಕರಲ್ಲಿ ಅವತ್ತೇ ಒಂದು ವಿಸಲ್ ಒರೆಸಿದ್ರೂ ಇದೇ ಥರ ಮೆತ್ತಗಾಗತ್ತೆ. ಈ ಥರ ಮೆತ್ತಗಾಗಿರುವಂತಹ ಅರಿಶಿಣ ಕೊಂಬುಗಳನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಕುಟ್ಟಬೇಕು. ಯಾಕಂದರೆ ಅದೇ ಥರ ಗಟ್ಟಿ ಗಟ್ಟಿ ಹಾಕಿದ್ವು ಅಂದರೆ ಮಿಕ್ಸಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವುಗಳನ್ನು ಸ್ವಲ್ಪ ಸ್ವಲ್ಪನೇ ಒಂದೊಂದು ಸತೆನೇ ಈ ಥರ ಕುಟ್ಟಿದರೆ ಅದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಹೀಗೆ ಸಣ್ಣ ಸಣ್ಣದಾಗಿ ಪೀಸಸ್ನ ಮಾಡ್ಕೊಂಡ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ಫೈನ್ ಪೌಡ್ರನ್ನ ಮಾಡ್ಕೋಬೇಕು. ಹೀಗಾದ ನಂತರ ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ಅದರಲ್ಲಿ ಅರಿಶಿಣನ ಚೆನ್ನಾಗಿ ಒಣಗಿಸ್ಬೇಕು. 2 ದಿನ ಆ ಪುಡಿನ ಒಣಗಿಸ್ಕೋಬೇಕು. ಯಾಕಂದರೆ ಇದನ್ನು ನೈಸಾಗಿ ಪೌಡ್ರ್ ಆಗಿಲ್ಲ, ಜುರಿ ಜುರಿಯಾಗಿ ಬರುತ್ತೆ. ಇದನ್ನು ಚೆನ್ನಾಗಿ 2 ದಿನ ಬಿಸಿಲಿಗೆ ಒಣಗಿಸ್ಕೊಂಡ್ಬಿಟ್ಟು ಮರುದಿನ ಬೆಳಗ್ಗೆ ಮತ್ತೆ ಮಿಕ್ಸಿ ಮಾಡಿಕೊಂಡು ಫಿಲ್ಟ್ರ್ ಮಾಡಿಕೊಂಡ್ರೆ, ಅಂದರೆ ಜರಡಿ ಹಿಡಿದ್ರೆ ಈ ಥರ ಅರಿಶಿಣ ರೆಡಿ ಆಗುತ್ತೆ. ಈಗ ಕುಂಕುಮನ ಹೇಗೆ ಮಾಡೋದು ನೋಡೋಣ ಬನ್ನಿ. ಈ ಬಟ್ಲು ತುಂಬ ಅರಿಶಿಣನ ತೊಗೊಂಡಿದ್ದೀನಿ. ಹಾಗೆ 1 ನಿಂಬೆ ಹಣ್ಣಿನಷ್ಟು ರಸನ ತೊಗೊಂಡಿದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನ್ನಷ್ಟು ಸೋಡಾ ಪುಡಿಯನ್ನು ತೊಗೊಂಡಿದ್ದೀನಿ. ಅಂದರೆ ಅಡುಗೆ ಸೋಡಾ, ಅಡುಗೆಗೆ ಬಳಸ್ತೀವಲ್ಲ ಅದೇ ಅಡುಗೆ ಸೋಡಾನ ತೊಗೊಂಡಿದ್ದೀನಿ. ಈಗ ಕುಂಕುಮನ ತಯಾರು ಮಾಡೋಣ. ಮೊದಲನೇದಾಗಿ ಅರಿಶಿಣದ್ರೊಳಗಡೆ ಆ 1.5 ಟೇಬಲ್ ಸ್ಪೂನ್ ಸೋಡಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಎಲ್ಲೂ ಸೋಡಾ ಪುಡಿ ಗಂಟು ಬರಲಾರ್ದೆ 2 ಒಂದೇ ಥರ ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ನಿಂಬೆ ಹಣ್ಣಿನ ರಸನ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಬೇಕು. ಈ ಥರ ಕಲಿಸ್ತಾ ಹೋದರೆ ನಿಮಗೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಕೈ ಆಡಿಸ್ತಾನೆ ಇರಬೇಕು, ಕಲಿಸ್ತಾನೆ ಇರಬೇಕು. ಒಂದು ವೇಳೆ ನಿಮಗೆ ಇನ್ನೂ ಕಲರ್ ಬಂದಿಲ್ಲ, ಅದೆಷ್ಟು ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಹಾಗೆ ಒಂದು 5 to 10 ಮಿನಿಟ್ಸ್ವರೆಗೂ ಕಲಿಸ್ತಾ ಇದ್ದರೆ ಈ ಥರ ರೆಡ್ ಕಲರ್ ತಾನಾಗೆ ಬರುತ್ತೆ. ನಾವು ಎಷ್ಟು ಕಲಿಸ್ತೀವೋ ಅಷ್ಟು ಕಲರ್ ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಒಂದು ಬಟ್ಲ ತುಂಬ ಉಪ್ಪನ್ನು ತೊಗೊಂಡ್ಬಿಟ್ಟು ದೋಸೆ ಹಂಚು ಅಥವಾ ಕುಕ್ಕರ್ ಇಲ್ಲ ಫ್ರೈ ಮಾಡೋ ಪ್ಯಾನ್ ಏನಾದರೂ ಒಂದು ತೊಗೊಂಡು ಅದರಲ್ಲಿ ಆ ಬಟ್ಲದಲ್ಲಿರೋ ಉಪ್ಪನ್ನೆಲ್ಲ ಹಾಕ್ಬಿಟ್ಟು ಈ ಥರ ತೆಳುವಾಗಿ ಅಗಲ ಮಾಡ್ಕೋಬೇಕು. ಅಗಲ ಮಾಡಿಕೊಂಡು ಸ್ಟವ್ ಆನ್ ಮಾಡ್ಕೋಬೇಕು. ಆಮೇಲೆ ನಾವು ಕಲಸಿರುವಂತಹ ಕುಂಕುಮ ಇರುತ್ತಲ್ವ ಅದನ್ನು ಇದ್ರ ಮೇಲಿಟ್ಟು ಕೈ ಆಡಿಸ್ತಾ ಇರಬೇಕು. ಆದರೆ ಸ್ಟವ್ ಸಿಮ್ಮಲ್ಲಿ ಇರಲಿ. ಹೀಗೆ 3 ರಿಂದ 4 ನಿಮಿಷ ಕಲಿಸ್ತಾನೇ ಇರಬೇಕು. ಹೀಗೆ ಕಲಿಸೋದ್ರಿಂದ ನಾವು ನಿಂಬೆಹಣ್ಣು ಹಾಕಿರ್ತೀವಲ್ಲ ಆ ಹಸಿ ಎಲ್ಲ ಹೋಗಿ ಕುಂಕುಮ ಉದುರುದ್ರಾಗಿ
ಚೆನ್ನಾಗಿ ಕಾಣುತ್ತೆ. ಆಮೇಲೆ ಹೀಗೆ ಬೇಡ ಅಂದವರು ಟೈಮ್ ಇದೆ ಅಂದರೆ 2 ದಿನ ಬಿಸಿಲಿಗೆ ಇದೇ ಥರ ಪ್ಲೇಟ್ನ ಇಟ್ಟು ಒಣಗಿಸ್ಕೋಬೋದು. ಒಲೆ ಮೇಲೆ ಬಿಟ್ಟು ಬಿಸಿಲಿಗೆ ಕೂಡ ಈ ಥರ ಒಣಗಿಸ್ಕೋಬೋದು. ಹಸಿ ಎಲ್ಲ ಹೋಗಿ ಉದುರುದ್ರಾಗೋ ತನಕ 3-4 ನಿಮಿಷದಲ್ಲಿ ಉದುರುದ್ರಾಗುತ್ತೆ. ಆಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು 1 ನಿಮಿಷ ಮತ್ತೆ ಹಾಗೆ ಕೈ ಆಡಿಸಿ ಸ್ಟವ್ ಮೇಲೆ. ಈಗ ಕುಂಕುಮ ರೆಡಿಯಾಗಿದೆ. Thanks for watching.